ಬೆಂಗಳೂರಿನ ವಾಹನ ಸವಾರರಿಗೆ ಇನ್ನೊಂದು ಸ್ವಲ್ಪ ಹೆಚ್ಚು ಟ್ರಾಫಿಕ್ನ ಕಿರಿಕಿರಿ ಈ ಸ್ಪೆಸಿಫಿಕ್ ಏರಿಯಾಗಳನ್ನು ಕನೆಕ್ಟ್ ಮಾಡೋ ರಸ್ತೆಗಳಲ್ಲಿ ಆಗುತ್ತೆ. ಕಾರಣ ಮೆಜೆಸ್ಟಿಕ್ ಟು ಮಂತ್ರಿ ಮಾಲ್ ವರೆಗೆ ವಿಪರೀತ ಟ್ರಾಫಿಕ್ ಜಾಮ್ ಆಗುವಂತಹ ನಿರೀಕ್ಷೆ ಇದೆ. ಯಾಕೆ ಈ ಪರಿಸ್ಥಿತಿ ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ಶಾಕ್. ಇನ್ನು 3 ತಿಂಗಳು ಟ್ರಾಫಿಕ್ ಜಾಮ್ ಫಿಕ್ಸ್. ಮೆಜೆಸ್ಟಿಕ್ ಟು ಮಂತ್ರಿ ಮಾಲ್ ಸಂಪರ್ಕ ರಸ್ತೆ ಬಂದ್. ವೈಟ್ ಟಾಪಿಂಗ್ ಕಾಮಗಾರಿ ಹಿನ್ನೆಲೆ ರಸ್ತೆ ಬಂದ್. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಿಂದ ನಗರದ ಒಳಗಡೆ ಪ್ರವೇಶಕ್ಕೆ ಬೇರೆ ಬೇರೆ ಏರಿಯಾಗಳಿಗೆ ಸಂಪರ್ಕ ಸಿಗಲಿದೆ. ಅದರಲ್ಲೂ ಮಲ್ಲೇಶ್ವರಂ ಕಡೆ ಲಕ್ಷಾಂತರ ವೆಹಿಕಲ್ಗಳು ಓಡಾಟ ಮಾಡ್ತವೆ. ಮೆಜೆಸ್ಟಿಕ್ನಿಂದ ಮಂತ್ರಿ ಮಾಲ್ ಮಾರ್ಗವಾಗಿ ಮಲ್ಲೇಶ್ವರಂ ಪ್ರವೇಶ ಇನ್ಮುಂದೆ ಕಷ್ಟ ಆಗುತ್ತೆ. ಮೆಜೆಸ್ಟಿಕ್ ಟು ಮಂತ್ರಿ ಮಾಲ್ ರಸ್ತೆಯನ್ನ ಟ್ರಾಫಿಕ್ ಪೊಲೀಸರು ಬಂದ್ ಮಾಡಿದ್ದು, ವೈಟ್ ಟಾಪಿಂಗ್ ಕಾಮಗಾರಿಯನ್ನ ಕೈಗೊಂಡಿದ್ದು, ಮುಂದಿನ 3 ತಿಂಗಳು ರಸ್ತೆ ಬಂದ್ ಆಗಿರುತ್ತೆ. ಮಂತ್ರಿ ಮಾಲ್ ರಸ್ತೆ ಕ್ಲೋಸ್ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂ ಪ್ರವೇಶ ಕಷ್ಟವಾಗಲಿದೆ. ರಸ್ತೆ ಕ್ಲೋಸ್ ಆಗಿರುವುದಕ್ಕೆ ಮೆಜೆಸ್ಟಿಕ್ನಿಂದ ಬರುವ ವಾಹನಗಳು ಓಕ್ಲಿಪುರಂ ಅಂಡರ್ ಪಾಸ್, ಸುಜಾತ ಸರ್ಕಲ್ ಮಾರ್ಗವಾಗಿ ಮಲ್ಲೇಶ್ವರಂ ಪ್ರವೇಶ ಮಾಡಬೇಕಿದೆ. ಹೀಗಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಬಂದಾಗಿದೆ. ಹಾಗಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಮುಂದಿನ 3 ತಿಂಗಳು ಟ್ರಾಫಿಕ್ ಜಾಮ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಈಗಾಗಲೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ. ಮೆಜೆಸ್ಟಿಕ್ನಿಂದ ಮಂತ್ರಿ ಮಾಲ್ಗೆ ಹೋಗ್ತಕ್ಕಂಥ ರಸ್ತೆ ಬಂದಾಗಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ಸಂಚಾರವನ್ನು ಕ್ಲೋಸ್ ಮಾಡಿದ್ದಾರೆ. ಇದು ಮಂತ್ರಿ ಮಾಲ್ ಮಾರ್ಗವಾಗಿ ಮಲ್ಲೇಶ್ವರಂ, ಯಶವಂತಪುರ ಕಡೆಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಕಾರಣ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇರೋ ಕಾರಣಕ್ಕೋಸ್ಕರ ಈಗ ಕ್ಲೋಸ್ ಮಾಡಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಇದೆ, ಹಾಗಾಗಿ ವಾಹನಗಳ ನಿಷೇಧ ಇರುವಂಥದ್ದು. ಈಗಾಗಲೇ ಗಮನಿಸ್ತಾ ಹೋಗ್ತಾ ಇದ್ದಾರೆ ಯಾವ ಪ್ರಮಾಣದಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅಂತ. ವಾಹನ ಸವಾರರಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗ್ತಾ ಇದೆ. ಮೆಜೆಸ್ಟಿಕ್ನಿಂದ ಮಂತ್ರಿ ಮಾಲ್ ಮಾರ್ಗವಾಗಿ ಮಲ್ಲೇಶ್ವರಂಗೆ ಹೋಗ್ತಕ್ಕಂಥ ವೆಹಿಕಲ್ಗಳು ಒಕ್ಲಿಪುರಂನ ಸುಜಾತ ಮಾರ್ಗವಾಗಿ ರಾಜಾಜಿನಗರದಲ್ಲಿ ರೈಟ್ ತೆಗೆದುಕೊಂಡು ಮಲ್ಲೇಶ್ವರಂಗೆ ಹೋಗಲಿಕ್ಕೆ ಡೈವರ್ಟನ್ನು ಮಾಡಿರುವಂಥದ್ದು. ಈ ಡೈವರ್ಟ್ ಮಾಡಿರೋದು ತೀರಾ ಸಮಸ್ಯೆ ಆಗ್ತಾ ಇದೆ. ಎಲ್ಲಂದರಲ್ಲೇ ವೆಹಿಕಲ್ಗಳು ನಿಂತಿರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇದು ಇನ್ನು ಮುಂದಿನ 3 ತಿಂಗಳುಗಳ ಕಾಲ ವಾಹನಗಳ ಸಂಚಾರಕ್ಕೆ ಅಡಚಣೆ ಆಗುತ್ತೆ ಅಂತ ತಪ್ಪಾಗಲಿಕ್ಕಿಲ್ಲ. ಈಗ ಟ್ರಾಫಿಕ್ ಪೊಲೀಸರು ಇಲ್ಲಿ ನಿಂತಿರೋದನ್ನು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಸುಮಾರು ಒಂದೇ ಕಡೆನೇ ಒಂದು 8 ರಿಂದ 10 ಟ್ರಾಫಿಕ್ ಪೊಲೀಸರು ನಿಂತು ವೆಹಿಕಲ್ಗಳನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಟ್ರಾಫಿಕ್ ಪೊಲೀಸರಿಗೆ ಇದು ಅರಸಾಹಸ ಅಂತಲೇ ಹೇಳ್ಬೋದಾಗಿದೆ. ಯಾಕೆಂತಂದರೆ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಆಗುವಂಥದ್ದು. ಇದು ಮೆಜೆಸ್ಟಿಕ್ಗೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ರಸ್ತೆಗಳು ಇವೆಲ್ಲವೂ ಕೂಡ ಮಂತ್ರಿ ಮಾಲ್ ಮಾರ್ಗವಾಗಿ ಮೆಜೆಸ್ಟಿಕ್ ಹೋಗುವಂಥದ್ದು, ಮೆಜೆಸ್ಟಿಕ್ನಿಂದ ಮಂತ್ರಿ ಮಾಲ್ ಕಡೆಗೆ ಮಲ್ಲೇಶ್ವರಂ ಕಡೆಗೆ ಹೋಗುವಂಥದ್ದು. ಆದರೆ ಇಲ್ಲಿ ಡೈವರ್ಟ್ ಆಗಿರೋ ಕಾರಣಕ್ಕೋಸ್ಕರ ವಾಹನಗಳ ಓಡಾಟ ಸಂಪೂರ್ಣವಾಗಿ ನಿಷೇಧ ಇದೆ. ಇದು ಗೊಂದಲದ ಗೂಡಾಗಿರುವಂಥದ್ದು. ವೆಹಿಕಲ್ಗಳ ಓಡಾಟಕ್ಕೆ ಬಲ ತಿರುವನ್ನು ತೆಗೆದುಕೊಳ್ಬೇಡಿ ಅಂತಲೂ ಕೂಡ ಇಲ್ಲಿ ಹಾಕಿದ್ದಾರೆ. ಆ ಮಟ್ಟದಲ್ಲಿ ಸಮಸ್ಯೆ ಆಗಿ ನೋಡ್ಬೋದಾಗಲೇ ಬ್ಯಾರಿಕೇಡ್ ಹಾಕಿದ್ರು. ಈಗ ಬ್ಯಾರಿಕೇಡನ್ನು ಓಪನ್ ಮಾಡಿ ಬಿಡುವಂಥ ಕೆಲಸ ಆಗ್ತಾ ಇದೆ. ಇದು ಒಂದು ರೀತಿ ದೊಡ್ಡ ಮಟ್ಟದ ಟ್ರಾಫಿಕ್ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆ ಮೆಜೆಸ್ಟಿಕ್ನಿಂದ ಮಂತ್ರಿ ಮಾಲ್ ಮಲ್ಲೇಶ್ವರಂ ಕಡೆಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯನ್ನು ಕ್ಲೋಸ್ ಮಾಡಿದ್ದಾರೆ ವೈಟ್ ಟ್ಯಾಪಿಂಗ್ ಕಾರಣದಿಂದಾಗಿ. ಮುಂದಿನ 3 ತಿಂಗಳುಗಳ ಕಾಲ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಇನ್ನು ಮೆಜೆಸ್ಟಿಕ್ನಿಂದ ಮಂತ್ರಿ ಮಾಲ್ ಮಾರ್ಗವಾಗಿ ಕೇವಲ 10 ನಿಮಿಷದಲ್ಲಿ ಮಲ್ಲೇಶ್ವರಂ ಪ್ರವೇಶ ಮಾಡಬಹುದಿತ್ತು. ಆದರೆ ರಸ್ತೆ ಬಂದಿರೋದ್ರಿಂದ ಈಗ ಮಲ್ಲೇಶ್ವರಂ ಬರೋದಕ್ಕೆ ಅರ್ಧ ಗಂಟೆ ಅಲ್ಲ 1 ಗಂಟೆ ಆದರೂ ಕೂಡ ಸಮಯ ಬೇಕು. ಇದಕ್ಕೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ಒಟ್ಟಾರೆ ಮಲ್ಲೇಶ್ವರಂ ಪ್ರವೇಶಿಸುವ ರಸ್ತೆ ಬಂದಾಗಿದ್ದು, ಮುಂದಿನ 3 ತಿಂಗಳು ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಲಿದೆ. ವಾಹನ ಸವಾರರಿಗೆ ದೊಡ್ಡ ಮಟ್ಟದಲ್ಲಿ ಇದರ ಬಿಸಿ ತಟ್ಟುವ ಸಾಧ್ಯತೆ ಕಾಣಿಸ್ತಾ ಇದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.